ದಿಲೀಪ್ ಜಿ ಒಂದು ಕ್ವಶನ್ ಇತ್ತು ನಂದು ಏನಂತ ಹೇಳಿದ್ರೆ ಈ ಕೇಸಲ್ಲಿ ಎರಡು ಭಾಗ ಇನ್ನು ಮುಂದಕ್ಕೂ ಕೂಡ ಯಾವುದೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಆರೋಪಗಳನ್ನು ಮಾಡ್ತಾ ಇಂಥ ವ್ಯಕ್ತಿ 100 ಕೊಲೆ ಮಾಡಿಬಿಟ್ಟಿದ್ದ 10 ಕೊಲೆ ಮಾಡಿದ್ದ ನಾನೇ ಹೋತಿದ್ದೀನಿ ಅಂಥೇಳಿ ಯಾವುದೋ ಸ್ಮಶಾನಕ್ಕೆ ಹೋಗಿ ಒಂದು ಬುರುಡೆನ ಮಚ್ಚಿನ ತುದಿಗೆ ಸಿಕ್ಕಿಸಿಕೊಂಡು ಬಂದು ಒಂದು ಕಥೆಯನ್ನು ಅವನು ಹೇಳಿದ್ರೆ ಸರ್ಕಾರ ಕಡ್ಡಾಯವಾಗಿ SIT ರಚನೆ ಮಾಡಲೇಬೇಕಾಗ SIT ರಚನೆ ಮಾಡಿ ಅವನೊಂದು 15 ಗುಂಡಿ ತೋರಿಸ್ತಾನೋ 50 ಗುಂಡಿ ತೋರಿಸ್ತಾನೋ 10 ಗುಂಡಿ ತೋರಿಸ್ತಾನೋ ತೋರಿಸುವಷ್ಟರಲ್ಲಿ ಹೇಳ್ತಾರಲ್ಲ ಸತ್ಯ ಪಾದರಕ್ಷೆ ಹಾಕೊಳ್ಳುವಷ್ಟರಲ್ಲಿ ಸುಳ್ಳು ಜಗತ್ತೆಲ್ಲ ಸುತ್ತಕೊಂಡು ಬಂದಿತ್ತು ಅಂತ ಆ ಕಥೆ ಆಗಬಹುದು ಅಂತ ಒಂದು ಇನ್ನೊಂದು ಭಾಗ ಇದೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಈ ಭಾಗದಲ್ಲಿ ಆದಂಥ ಕೊಲೆಗಳೋ ನಾಪತ್ತೆ ಪ್ರಕರಣವೋ ಅತ್ಯಾಚಾರ ಅಂತ ಆರೋಪಿಸಲಾದಂಥ ಪ್ರಕರಣವೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಲಿಲ್ಲ ಸಾಕ್ಷಿ ನಾಶ ಮಾಡಿಬಿಟ್ಟಿದ್ರು ಕೇಸ್ ಸರಿಯಾಗಿ ಇನ್ವೆಸ್ಟಿಗೇಷನ್ನೇ ಆಗಲಿಲ್ಲ ಪ್ರಭಾವ ಬಳಸಿದ್ರು ಹಣ ಬಳಸ್ಬಿಟ್ರು ಈ ಏನೇ ಇವರು ಆರೋಪಗಳನ್ನು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲೇ ಇವರ ದುಃಖ ಇವರ ಆಕ್ರೋಶ ಕೆಟ್ಟ ಶಬ್ದ ಹತಾಶೆ ನೋವು ಪ್ರತೀಕಾರದ ಮಾತುಗಳು ಅಲ್ಲಿಗೆ ಸೀಮಿತವಾಯಿತೇ ವಿನಃ ಯಾವ ಒಬ್ಬ ಮುಸುಕುದಾರಿ ಚಿನ್ನಯ್ಯ ಕೋರ್ಟ್ ಬಾಗಿಲು ಬಡಿದ್ನೋ ಇದೇ ರೀತಿಯಲ್ಲಿ ಒಬ್ಬ ನ್ಯಾಯಾಲಯಕ್ಕೆ ಮುಂದೆ ಬಂದನೋ ಆ ರೀತಿ ಮಾಡದೆ ಬೇರೆ ಕಡೆನೇ ಕೂತ್ಕೊಂಡು ದಿನಾ ಅಳ್ತಾ ಇದ್ರೆ ಏನಾದರೂ ವ್ಯಾಲ್ಯೂ ಇದೆಯಾ ಭಾರತದ ಒಂದು ವ್ಯವಸ್ಥೆಯಲ್ಲಿ ಅಂತ ದಿಲೀಪ್ ಜಿ ನೋಡಿ ಇದೊಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಯಾಕಂದ್ರೆ ಈ ತರ ವ್ಯಕ್ತಿಗಳನ್ನ ನಾವು ಎಂಟರ್ಟೈನ್ ಮಾಡೋದಿದ್ಯಲ್ಲ ಅಂದ್ರೆ ಕಂಪ್ಲೇಂಟ್ ತಗೊಂಡು ಅವನ್ ಹೇಳಿಕೆನ ತಗೊಂಡಿದ್ದೇ ದೊಡ್ಡ ತಪ್ಪು ಅಂತ ಹೇಳ್ತೀನಿ ಯಾಕಂತಂದ್ರೆ ಹೇಳಿರತಕ್ಕಂತ ಸ್ಟೋರಿ ಅವನು ಬೇರೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಯಾವ ವ್ಯಕ್ತಿದು ಮರಣ ಆಗಿದೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾವಾಗ ಮಾಡಿದ್ದಾರೆ ಆ ಬೇಸಿಕ್ ಇನ್ಫಾರ್ಮೇಶನ್ ಕೊಡದಲ್ಲೇ ಇಲ್ಲಿ ಹಲವಾರು ಜೀವಗಳನ್ನ ಹೂತಾಕಿದೀನಿ ಅಂತ ಹೇಳಿ ನೀವ್ ಹೇಳಿದಾಗ ಸ್ಮಶಾನದಲ್ಲಿ ತೋರಿಸಿದ್ರೆ ಸ್ಮಶಾನದಲ್ಲಿ ಹೆಣ ಇಲ್ದಲ್ಲ ಇನ್ನೇನ್ ಇರ್ತದೆ ಹೌದು ಸೊ ಅದಕ್ಕೆಲ್ಲ ಒಂದು ಕುತ್ಕೊಳಕ್ ಆಗತ್ತ ಇವರೆಲ್ಲ ರೇಪಿಸ್ಟು ಅಥವಾ ಈ ತರದ್ ಬುಡೆ ಈ ತರದ್ ಜನದ್ದು ಅಂತ ಹೇಳ್ಬಿಟ್ಟು ಆಮೇಲೆ ಕರೆಯಕ್ಕಾಗತ್ತ ಯಾರ್ಯಾರು ಕಳೆದು ಹೋಗಿದ್ದಾರೆ ಬನ್ನಿ ನಿಮ್ದು ಯಾರ ಬುಡ ಇರ್ಬೋದು ಇಲ್ಲಿ ನಿಮ್ ಸಂಬಂಧಿಕರು ಬುಡ ಇರ್ಬೋದು ಇವರೇ ಏನೋ ಮಾಡಿದಾರೆ ಅಂತ ಹೇಳ್ಬಿಟ್ಟು ಕತೆ ಕಟ್ಟಕ್ಕಾಗತ್ತ ಹಾಗಾಗಿ ಇವಾಗ ಏನು SIT ಅವ್ರನ್ನ ಕಸ್ಟಡಿ ತಗೊಂಡಿದೆ ಇದುವರೆಗೂ ಅವರ ಕಸ್ಟಡಿಲೇ ಇದ್ದಿದ್ದು ಅಂದ್ರೆ ಸೊ ಬಂದಿ ಆಗಿರ್ಲಿಲ್ಲ ಅಷ್ಟೇ ಸೊ ಸಾಕ್ಷಿದಾರ ಅಂತ ಹೇಳ್ಬಿಟ್ಟು ದೂರದಾರ ಅಂತ ಹೇಳ್ಬಿಟ್ಟು ತಗೊಂಡು ಸುತ್ತಾಡ್ತಾ ಇದ್ರು ಇವಾಗ ಎಷ್ಟು ಜನ ಅವ್ರಿಗೆ ಗೊತ್ತಿದ್ದಲ್ಲ ಇರೋದು ಇವಾಗ ಕಸ್ಟಡಿ ತಗೊಂಡ್ಮೇಲೆ ಏನ್ ಗೊತ್ತಾಗುತ್ತೆ ಇವಾಗ ಇವತ್ತಿಂದ ಏನ್ ಕೆಲಸ ಶುರು ಮಾಡಿದಾರೆ SIT ಅವರು ಅದನ್ನೇ ಮೊದ್ಲು ಮಾಡಿದ್ರೆ ಇಷ್ಟು ಕೆಲಸನೇ ಉಳಿತಾ ಇತ್ತಲ್ಲ ಅಲ್ಲ ಇದು ಇನ್ನೊಂದು ದಿಲೀಪ್ ಜಿ ಈಗ ಕೇಸ್ ಶುರುವಾಗಿರೋದು ಈ ಬುರುಡೆಯಿಂದ ಶುರುವಾಯಿತು ಯಾರು ಸಾಯಿಸಿದ್ರು ಯಾವ ಬಾಡಿಯಪ್ಪ ಯಾವ ತರ ಇತ್ತು ಒಂದು ರೇಖಾಚಿತ್ರ ಆದ್ರೂ ಬಿಡಿಸೋಣ ಹೇಳು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಹೇಳು ಇದೇನು ಶುರುವಾದಂಗಿಲ್ಲ ಈ ಕೇಸಲ್ಲಿ ಅಷ್ಟಲ್ಲಾಗಲೇ ಕೆಲವು ರಿಓಪನ್ ಮಾಡಿ ಕೇಸ್ಗಳನ್ನ B ರಿಪೋರ್ಟ್ ಆಗ್ಬಿಟ್ಟಿದೆ C ರಿಪೋರ್ಟ್ ಆಗ್ಬಿಟ್ಟಿದೆ ಸಾಕ್ಷ್ಯನಾಶ ಆಗ್ಬಿಟ್ಟಿದೆ ಈ ಕೂಗು ಶುರುವಾಯ್ತಲ್ಲ B ರಿಪೋರ್ಟೋ C ರಿಪೋರ್ಟೋ ಅದಕ್ಕೆ ಈ ಬುರುಡೆ ವೀರನೋ ಇನ್ಯಾರೋ ಏನೋ ತಂದು ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಪ್ರೈವೇಟ್ ಕಂಪ್ಲೇಂಟ್ ಹಾಕಬಹುದಾಗಿತ್ತು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕೋಬಹುದಾಗಿತ್ತು ಜಡ್ಜನ್ನೇ ನೇರವಾಗಿ ಕಾಣಬಹುದಾಗಿತ್ತು ಇದನ್ನ ಮಾಡಕ್ಕೆ ಎಲ್ರಿಗೂ ಅವಕಾಶ ಇತ್ತು ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗೆ ಸೀಮಿತವಾಯ್ತಾ ಅದು ಆ ಕೂಗು ಆಕ್ರೋಶ ಹತಾಶೆ ಎಲ್ಲವೂ ಅಂತ ಇವಾಗ ನೋಡಿ B ರಿಪೋರ್ಟ್ ಅಂತಂದ್ರೆ ಒಂದು ಸುಳ್ಳು ದೂರ ಅಂತ ಹೇಳ್ಬಿಟ್ಟು ಅಥವಾ C ರಿಪೋರ್ಟ್ ಅಂತ ಹೇಳಿದ್ರೆ ನಾಟ್ ಟ್ರೇಸ್ಡ್ ಅಂತ ಹೇಳ್ಬಿಟ್ಟು ಓಕೆ ಇವಾಗ C ರಿಪೋರ್ಟ್ ಎಷ್ಟಾಗಿದೆ ಯಾವ ತಾಲೂಕಲ್ಲಿ ಆಗಿದೆ ಯಾವ ಜಿಲ್ಲೆಯಲ್ಲಿ ಆಗಿದೆ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ರಿಜಿಸ್ಟರ್ ಆಗಿದೆ ಅನ್ನೋದು ಬೇಕಲ್ಲ ಒಂದು ಈ ತರದೊಂದು ಮರ್ಡರ್ ಕೇಸಲ್ಲಿ ಅಥವಾ ಈ ತರದ್ದು ಏನು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಥವಾ ಕಳೆದು ಹೋಗಿದ್ದಾರೆ ಅಥವಾ ನಾಪತ್ತೆ ಪ್ರಕರಣ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂತ ಕೇಸಲ್ಲಿ ಇಂತ ಒಂದು ಹುಡುಗಿ ಇಂಥ ಜಾಗದಿಂದ ಇಂಥ ಜಾಗದಲ್ಲಿ ಈ ವರ್ಷದಲ್ಲಿ ನಾಪತ್ತೆ ಆಗಿದ್ದಾಳೆ ಈ ತರ NCR ಆಗಿತ್ತು ಆಮೇಲೆ ಎಂಟ್ರೇಸೇ ಆಗಿಲ್ಲ ಅದನ್ನ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಏನಾರ ಹೇಳಿ ಸೊ ಆ ತರ ಕ್ಲೋಸ್ ಆಗಿದ್ದು ಅಂದ್ರೆ ಅವರ ವಿಕ್ಟಿಮ್ ಯಾರಿರ್ತಾರೆ ವಿಕ್ಟಿಮ್ ಅಂತಂದ್ರೆ ಇವಾಗ ಮಿಸ್ಸಿಂಗ್ ಇರೋ ಕೇಸಲ್ಲಿ ತಂದೆ ತಾಯಿನೇ ವಿಕ್ಟಿಮು ಅವ್ರ ಅಣ್ಣ ತಮ್ಮದಿರೇ ವಿಕ್ಟಿಮ್ ಅವ್ರ ಸಂಬಂಧಿಕರೇ ವಿಕ್ಟಿಮು ಅವರೇ ಮುಂದುವರೆಸ್ದಲೆ ಯಾರೋ ಒಬ್ಬ ಅನಾಮಿಕ ಬಂದ್ಬಿಟ್ಟು ಈಗ ಅನ್ಯಾಯ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ನಂಬೋದಕ್ಕೂ ಮೊದಲು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಕೂಡ ಮಾಡ್ಬೇಕಲ್ವಾ ಯಾವ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ ಅವರ ಮನೆಯವರಿಗೆ ಅವಶ್ಯಕತೆ ಇಲ್ಲ ಅವರ ಮನೆಯವರು C ರಿಪೋರ್ಟ್ ಚಾಲೆಂಜ್ ಮಾಡಲ್ಲ B ರಿಪೋರ್ಟ್ ಚಾಲೆಂಜ್ ಮಾಡಲ್ಲ ಯಾವ್ದೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ತನ್ನ ಹೆಸರನ್ನ ಬಳಸ್ಕೊಳೋದಕ್ಕೋ ಅಥವಾ ತನ್ನ ಬೆಳೆ ಬಯಸ್ಕೊಳೋದಕ್ಕೋ ಅಥವಾ ಇನ್ಯಾರ್ದೋ ಸಮಾಧಾನ ಮಾಡ್ಲಿಕ್ಕೋ ಅವನೊಂದು ಕತೆ ಕಟ್ಟಿ ಒಂದು ಪೊಲೀಸರ ಮುಂದೆ ಇಟ್ಟಾಗ ಅದನ್ನ ನಂಬ ಅಂತ ಮಟ್ಟಕ್ಕೆ ಹೋಗಿರೋದೇ ನಾನು ತಪ್ಪು ಅಂತ ಹೇಳ್ತೀನಿ. ಕೇಶವ್ ಜಿ
ಕೇಶವಜಿ ಸ್ವಲ್ಪ ಎಲ್ಲ ಅರ್ಜೆಂಟ್ ಮಾಡಿಬಿಟ್ರ ಪೊಲೀಸರು, ಅಥವಾ ಈ ಒಂದು ಒತ್ತಡ ಇತ್ತಲ್ಲ ಕೇಶವಜಿ ಸೋಷಿಯಲ್ ಮೀಡಿಯಾ ಕಡೆ, ನಾನು ಈಗಲೂ ಅದೇ ಮಾತು ಹೇಳ್ತೀನಿ, ಯಾರಿಗೆ ತನಿಖೆ ಸರಿಯಾಗಲಿಲ್ಲ, ಅದ್ಯಾವುದೋ ಅತ್ಯಾಚಾರ ಆಗಿತ್ತು, ನ್ಯಾಯ ಸಿಗಲಿಲ್ಲ, ಮೋಸ ಆಯಿತು, ಪ್ರಭಾವ ಆಯಿತು, ಒತ್ತಡ ಇತ್ತು, ರಾಜಕೀಯ ಬಳಸ್ಕೊಂಡ್ಬಿಟ್ರು, ಹಣ, ಇದೆಲ್ಲ ಏನಿದ್ರೂ ಕೂಡ ವಿಧಾನ ಇದು ಅಲ್ವೇ ಅಲ್ಲ. ದಿನಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಲಿ, ದಿನಪೂರ್ತಿ ಬೀದಿಲ್ ಬಂದು ಮಾತಾಡಿದ್ರು ಪ್ರೊಸೀಜರ್ ಅದು ಅಲ್ವೇ ಅಲ್ಲ. ಇದರ ಅರ್ಥ ಇಂಥ ದೂರದಾರನ ಸೃಷ್ಟಿ ಮಾಡಿದ್ರೆ, ಕೋಟ್ ಅಂಡ್ ಅನ್ಕೋಟ್ ಮಾಡಿದ್ರೆ, ಇಂಥ ದೂರದಾರನ ಸೃಷ್ಟಿ ಆಗಬೇಕಾಗಿತ್ತಾ ಇಲ್ಲಿ? ಇಷ್ಟು ಹೆಣಗಳು ಅಂತ ಹೇಳಿದಾಗ ಏನೂ ಸಿಗದೇ ಇರುವಂಥ ಸ್ಥಿತಿ ಬರಬೇಕಾಗಿತ್ತಾ? ಪ್ರೊಸೀಜರೇ ಹಿಂಗಲ್ಲ ಅಂದಮೇಲೆ ಟಾರ್ಗೆಟ್ ನೀವೇನಾ ಇದರಲ್ಲಿ? ನೀವೇ ಟಾರ್ಗೆಟ್ ಇದರಲ್ಲಿ. ಸರ್, ನಾನು ದಿಲೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಯಾವುದೇ ಒಂದು ದೂರು ಇಲ್ಲದೆ ಯಾರೋ ಒಬ್ಬ ಬಂದು ಇಲ್ಲಿ ನಾನು ಹೂತಿಟ್ಟಿದ್ದೇನೆ, ನಾನು ಆ ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳಿದ್ರೆ ಏನು ಇಲ್ಲದೆ, ನಾವು ಮೊನ್ನೆಯಿಂದ ಮಾತಾಡ್ತಿದ್ದೇವೆ, ಇಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡುದಿಲ್ಲ ಅಂತ ಹೇಳುವಂತದ್ದು ಎಲ್ಲರ ಭಾವನೆ. ಆದ್ರೆ ಬೆಂಕಿಯೇ ಇಲ್ಲದೆ ಇಲ್ಲಿ ಹೊಗೆ ಆಡಿದೆ ಅಂತೇಳಿ ಅರ್ಥ. ಎಲ್ಲಿ ಕೂಡ ಬೆಂಕಿ ಬೀಳಲಿಲ್ಲ. ಇಲ್ಲಿ ಏನಿತ್ತು ಷಡ್ಯಂತ್ರ ಅಂತ ಹೇಳಿದ್ರೆ, ಸುಮ್ಮನೆ ಬರುದು, ಒಂದು ಬಾಂಬ್ ಅನ್ನು ಸಿಡಿಸುದು. ಇದ್ರ ಹಿಂದೆ ಇರುವಂತದ್ದು ಹುಸಿ ಬಾಂಬು. ಈ ಹುಸಿ ಬಾಂಬು ಅಂತ ಹೇಳಿದ್ರೆ ನಾನು ಸೂಕ್ಷ್ಮವಾಗಿ ನಿಮ್ಮ ಮೂಲಕ ತಗೊಳ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ಆ ಹುಸಿ ಬಾಂಬಿನ ಹಿನ್ನೆಲೆ ಏನು ಅಂತ ಹೇಳಿ ತಮ್ಗೆಲ್ಲ ಗೊತ್ತಿದೆ. ಎಲ್ಲ ಇದ್ರ ಏನು ಮಿದುಳು ಅಥವಾ ತಲೆ ಏನಿದೆಯೋ ಅದೆಲ್ಲ ಹುಸಿ ಬಾಂಬಿದ್ದು. ಅದೀಗ ಹೊರಗಡೆ ಬರ್ತಾ ಇದೆ. ಮತ್ತೆ ಇದರಲ್ಲಿ ಕೆಲವರು ನಾನು ದೊಡ್ಡ ಸಾಮಾಜಿಕ ಹೋರಾಟಗಾರ, ನಾನು RTI ಕಾರ್ಯಕರ್ತ ಅಂತ ಬರ್ತಾರಲ್ಲ, ಅವರಿಗೆ ಯಾವುದು ಕೂಡ ಮಾಹಿತಿ ಇಲ್ಲ. ಸುಮ್ಮನೆ ಬಂದುಕೊಂಡು ನಾವು ಬಹಳ ಇದನ್ನು ಕೆಲಸ ಮಾಡಿದವರು, ನಾವು ಬಹಳ ದೊಡ್ಡ ಹೋರಾಟ ಮಾಡಿದವರು, ನಾವು ಹೇಳಿದಾಗೆ ಸಮಾಜ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ SIT ಮಾಡಿದ ಮೇಲೆ ಇಂಥವರೇ ಆಗ್ಬೇಕು, ಇಂಥವರನ್ನೇ ನಾವು ನೇಮಕ ಮಾಡ್ಬೇಕು ಅಂತ ಅವ್ರು ಹೇಳಿದ ಮೇಲೆ ನೇಮಕ ಮಾಡಿದೆ ಸರ್ಕಾರ. ಅಲ್ಲಿ ಒಬ್ರು ನ್ಯಾಯಾಧೀಶರು ಬೇಕಿತ್ತು, ನಿವೃತ್ತ ನ್ಯಾಯಾಧೀಶರು ಬೇಕಿತ್ತು. ಈ SIT ಮೇಲೆ ನಮಗೆ ನಂಬಿಕೆ ಇಲ್ಲ. ಒಬ್ರು ಮಾಧ್ಯಮದವರು ಕೇಳಿದ್ರೆ ಅವರಿಗೆ, ನಿಮಗೆ ಅಮೆರಿಕದಿಂದ ಒಂದು ಸಂಸ್ಥೆ ಬಂದು ತನಿಖೆ ಮಾಡಿದ್ರು ಕೂಡ ನಿಮಗೆ ನಂಬಿಕೆ ಇಲ್ಲ, ಜನರು ಇದನ್ನು ಆಡ್ತಿದ್ದಾರೆ ಅಂತ ಹೇಳಿ. ಒಟ್ಟಾರೆ ಅವರಿಗೆ ಯಾವುದ್ರ ಬಗ್ಗೆಯೂ ನಂಬಿಕೆ ಇಲ್ಲ. ಏನು ಕಾನೂನನ್ನು ದುರುಪಯೋಗ ಪಡಿಸಿಕೊಂಡು, ಏನು ನಮ್ಮ ವ್ಯವಸ್ಥೆಗಳಿದ್ದವು ಅದನ್ನು ದುರುಪಯೋಗ ಪಡಿಸಿಕೊಂಡು ಒಂದು ವರ್ಗ ಇದನ್ನು ಷಡ್ಯಂತ್ರ ಮಾಡ್ಕೊಂಡು ಬಂದಿದೆ. ಒಂದು ವರ್ಗ ನಮಗೆ ಚಳ್ಳೆ ಹಣ್ಣು ತಿನ್ನಿಸುವಂತ ವ್ಯವಸ್ಥೆಯನ್ನು ಮಾಡಿದೆ. ಸಮಾಜಕ್ಕೆ ಚಳ್ಳೆ ಹಣ್ಣು, ನಾಗರಿಕರಿಗೆ ಚಳ್ಳೆ ಹಣ್ಣು ಮತ್ತು ಈ ಒಂದು ವ್ಯವಸ್ಥೆಗೆ ಚಳ್ಳೆ ಹಣ್ಣು ತೀರಿಸುವಂತ ವ್ಯವಸ್ಥೆಯನ್ನು ಮಾಡಿದೆ ಅಂತ ಹೇಳಿ ನಮಗೆ ಕ್ಲಿಯರ್ ಕಟ್ ಆಗಿದ್ರಿಂದ ಕಾಣ್ತಾ ಇದೆ ಸರ್. ನಾನು ಏನು ಒಬ್ಬ ಧರ್ಮಸ್ಥಳದ ನಾಗರಿಕನಾಗಿ, ಧರ್ಮಸ್ಥಳದ ಒಬ್ಬ ಭಕ್ತನಾಗಿ ನಾನು ದಿಲೀಪ್ ಸರ್ ಹೇಳಿದಂತ ಆ ಮಾತು ಏನಿದೆಯೋ ಅದನ್ನು ಮತ್ತೆ ಮತ್ತೆ ಅದನ್ನು ಬಹಳ ಅಪ್ರಿಸಿಯೇಟ್ ಮಾಡ್ತೇನೆ. ನಿಜವಾಗಿಯೂ ನಮ್ಮ ವ್ಯವಸ್ಥೆಗಳು ಏನಿದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಇವರು ನಾಶಗೊಳಿಸಿದ್ದಾರೆ ಸರ್.